ಒಂದೇ ದಿನದಲ್ಲಿ ನಾನು ಇಷ್ಟೊಂದು ಜನ ಸೆಲೆಬ್ರಿಟೀಸ್ ನ ಮೀಟ್ ಮಾಡಿದೆ ಅಂದ್ರೆ ನೀವು ನಂಬ್ತೀರಾ? ಅವತ್ತು ನಾನು ನಮ್ಮಮ್ಮ ಮಂತ್ರಾಲಯಕ್ಕೆ ಹೊರಟಿದ್ವಿ. ಲಗೇಜ್ ನ ಕೆಳಗವರೆಗೂ ತಂದು ಕೊಟ್ಟಿದ್ಕೆ ನನ್ನ ತಮ್ಮ ಮಾಮೂಲು ಕೇಳ್ತಿದ್ದ. ದುಡ್ಡು ಕೊಡ್ತೀನಿ ಅಲ್ಲ, ನೀನ್ ಕೊಡು ಅಂತ ಕೇಳಿದ್ದೆ. ನಾನೇ ಕೊಡ್ಲಿ, ನೀನ್ ಕೊಡು. ಸರಿ, ಫೋನ್ ಪೇ ಮಾಡ್ಬಿಡಿ. ನಮ್ಮ ಬಸ್ ಇದ್ದಿದ್ದು ರಾತ್ರಿ 10 ಗಂಟೆಗೆ. ನಾವು 9 ಕಾಲಿಗೆ ರೀಚ್ ಆಗೋಣ ಅಂತ ಅನ್ಕೊಂಡ್ವಿ. ಆದ್ರೆ ವೀಕೆಂಡ್ ಇರೋದ್ರಿಂದ ತುಂಬಾ ಟ್ರಾಫಿಕ್ ಇತ್ತು. ರೀಚ್ ಆಗೋ ಅಷ್ಟರಲ್ಲಿ 9:30 ಆಗಿತ್ತು. ಅಂಡ್ ನಮ್ಮ ಟ್ರಾವೆಲಿಂಗ್ ಪಾರ್ಟ್ನರ್ ಬಂದು ಗ್ರೀನ್ ಲೈನ್ ಟ್ರಾವೆಲ್ಸ್ ಅವರು. ರೀಚ್ ಆಗಿದ ತಕ್ಷಣ ಬಸ್ ಹತ್ಕೊಂಡ್ವಿ. ಲೇಟ್ ಆಗಿರೋದ್ರಿಂದ ನಾನ್ ತಂದಿರೋ ಪಾರ್ಸಲ್ ನ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದೆ. ನಮ್ದು ಸ್ಲೀಪರ್ ಕೋಚ್ ಆಗಿರೋದ್ರಿಂದ ಹೋಗೋವರೆಗೂ ನಮ್ ಜರ್ನಿ ಸ್ಮೂತ್ ಆಗೇ ಇತ್ತು. ಇನ್ನು ನಾವು ಮಂತ್ರಾಲಯಕ್ಕೆ ರೀಚ್ ಆಗೋ ಅಷ್ಟರಲ್ಲಿ ಬೆಳಗ್ಗೆ 6 ಗಂಟೆ ಆಗಿತ್ತು. ಹೋಗಿದ ತಕ್ಷಣ ನಾವು ಇಲ್ದಿರೋ ಜಾಗ ಇಂದ ನಮ್ ರೂಮ್ ವರ್ಗೂ ಹೋಗೋದಕ್ಕೆ ವ್ಯವಸ್ಥೆ ಆಗ್ತಿತ್ತು. ನಂತರ ಸುಮಾರಷ್ಟು ಜನ ಇದ್ರು. ಅವರೆಲ್ಲರ ಜೊತೆ ನಾನು ಆಟೋ ಅಲ್ಲಿ ನೆಕ್ಸ್ಟ್ ನಾವು ನಮ್ ರೂಮ್ಗೆ ರೀಚ್ ಆದ್ವಿ. ರೂಮಿಗೆ ರೀಚ್ ಆಗಿದ ತಕ್ಷಣ ನಾವು ಫಸ್ಟ್ ಮಾಡಿದ ಕೆಲಸ ಅಂದ್ರೆ ಫಸ್ಟ್ ಬೇಗ ರೆಡಿಯಾಗಿ ದರ್ಶನಕ್ಕೆ ಹೊರಟಿದ್ದು. ರೂಮಿಂದ ರೆಡಿಯಾಗಿ ಆಚೆ ಬಂದ್ಮೇಲೆ ನಮ್ಮ ಪಾಸ್ ನ ಕಲೆಕ್ಟ್ ಮಾಡಿ ದರ್ಶನಕ್ಕೆ ಅಂತ ಹೇಳಿ ಹೊರಟ್ವಿ. ದರ್ಶನ ಆದ್ಮೇಲೆ ನಾಷ್ಟದ ಕಡೆಗೆ ಹೊರಟ್ವಿ. ಇನ್ನು ಆ ಟೈಮ್ಗೆ ತಾರಾ ಮೇಡಮ್, ಅಂಜಲಿ ಮೇಡಮ್, ಗಿರ್ಜಾ ಲೋಕೇಶ್ ಅವರು, ಈ ತರ ಸುಮಾರಷ್ಟು ಜನ ಸೆಲೆಬ್ರಿಟಿಗಳು ಇದ್ರು. ನಾಷ್ಟ ಚೆನ್ನಾಗಾಯ್ತು, ದರ್ಶನ ಅದಕ್ಕಿಂತ ಚೆನ್ನಾಗಾಯ್ತು. ನೆಕ್ಸ್ಟ್ ನಾವು ಹೋಗಿದ್ದು ಒಂದು ಪ್ರೆಸ್ ಮೀಟಿಗೆ. ಲಕ್ಷ್ಮೀ ಗಣೇಶ ಪ್ರೊಡಕ್ಷನ್ಸ್ ಅವ್ರ ಕಡೆಯಿಂದ ರಾಯರ ದರ್ಶನ ಅನ್ನೋ ಆಡಿಯೋ ಲಾಂಚ್ ಅವತ್ತು ನಡೀತಿತ್ತು. ಅಲ್ಲಿ ಅಜನೀಶ್ ಸರ್ ಅಂಡ್ ಕಾಂತಾರ ಸಿಂಗರ್ ಇವರೆಲ್ಲರೂ ಸಹ ಅಲ್ಲಿಗೆ ಬಂದಿದ್ರು. ಈ ಸಾಂಗ್ ನ ಕಂಪೋಸ್ ಮಾಡಿರೋದು ಅಜನೀಶ್ ಸರ್ ಅಂಡ್ ಅದನ್ನ ಹಾಡಿರೋದು ಅಬಿ ಅವರು. ಈ ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಮಧ್ಯಾಹ್ನ ಊಟಕ್ಕೆ ಅಂತ ಹೊರಟ್ವಿ. ಆದ್ರೆ ನನ್ನ ಲಕ್ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಆಗ ನಾನು ಸುಧಾರಾಣಿ ಮೇಡಮ್, ಮುಖ್ಯಮಂತ್ರಿ ಚಂದ್ರು, ಹೀಗೆ ಸುಮಾರಷ್ಟು ಜನನ ಮತ್ತೆ ಮೀಟ್ ಮಾಡಿದೆ. ಒಂದೇ ದಿನ ಇಷ್ಟೊಂದು ಜನ ನೋಡಿ ನನ್ಗಂತೂ ತಲೆ ತಿರುಗೋಯ್ತು. ಸಂಜೆ ಆಯ್ತು, ಮತ್ತೆ ರೆಡಿ ಆಗಿ ನಾವು ಈವೆಂಟ್ಗೆ ಅಂತ ಹೊರಟ್ವಿ. ನಾವು ಹೋಗೋ ಅಷ್ಟರಲ್ಲಿ ಈವೆಂಟ್ ಇನ್ನೇನು ಸ್ಟಾರ್ಟ್ ಆಗೋ ಟೈಮಲ್ಲಿ ಇತ್ತು. ಅದಾದ್ಮೇಲೆ ಸ್ವಲ್ಪ ಹೊತ್ತಿಗೆ ಈವೆಂಟ್ ಕೂಡ ಸ್ಟಾರ್ಟ್ ಆಯ್ತು. ಅಲ್ಲಿ ಮಂತ್ರಾಲಯ ಮಠದ ಗುರುಗಳು ಕೂಡ ಹಾಜರಿದ್ರು. ಅವರು ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಕಾರ್ಯಕ್ರಮ ಮುಂದೆ ಹೋಗ್ತಾ ಕರಿಬಸವ ತಡ್ಕಲ್ ಹಾಗೂ ಆಬಿ ಅವರು ಅವರ ಒಂದು ಆಲ್ಬಮ್ ಸಾಂಗ್ ನ ಕೂಡ ಹಾಡಿದ್ರು. ನೆಕ್ಸ್ಟ್ ನಾವು ಅಲ್ಲಿರೋ ಅಷ್ಟು ಜನ ಕಾಯ್ತಿರೋ ಅಂತ ಗಳಿಗೆ ರಾಯರ ದರ್ಶನ ಆಡಿಯೋ ಕೂಡ ಲಾಂಚ್ ಆಯ್ತು. ಸಾಂಗ್ ಅಂತೂ ಅದ್ಭುತವಾಗಿ ಮೂಡ್ ಬಂದಿದೆ. ಅಷ್ಟರಲ್ಲಿ ಕಾರ್ಯಕ್ರಮ ಮುಗಿತು. ನಾವು ಮತ್ತೆ ನಮ್ಮ ರೂಮಿಗೆ ವಾಪಸ್ ಹಾಕಿ ಮತ್ತೆ ಫ್ರೆಶ್ ಅಪ್ ಆಗಿ ಅಲ್ಲಿಂದ ಹೊರಟ್ವಿ. ಇವತ್ತಿಗೆ ಇಷ್ಟು, ಮತ್ತೆ ಸಿಗೋಣ.